ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಭಾರತ ಸ್ವಾತಂತ್ರ್ಯ ಚಳವಳಿಯ ಪ್ರಮುಖವಾದ ಘಟ್ಟವಾದಂತಹ ಅಸಹಕಾರ ಚಳವಳಿಯ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡ್ತಾ ಹೋಗ್ತೀವಿ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ಇದೊಂದೇ ವಿಡಿಯೋ ನೋಡಿದ್ರೆ ಸಾಕು, ನಿಮಗೆ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಸೊ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ, ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಅಸಹಕಾರ ಚಳವಳಿ ಪ್ರಾರಂಭವಾದ ವರ್ಷ ಎಷ್ಟು? ಸರಿಯಾದ ಉತ್ತರ 1920. 1920ರಲ್ಲಿ ಮಹಾತ್ಮ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನ ಕಾಲ್ ಮಾಡ್ತಾರೆ, ನಾನ್ ಕೋಆಪರೇಷನ್ ಮೂವ್ಮೆಂಟ್. ಅಸಹಕಾರ ಚಳವಳಿಯ ಪ್ರಮುಖ ನಿರ್ಣಯಗಳು ಅಥವಾ ಪ್ರಮುಖ ವಿಚಾರಗಳು ಏನು ಕೇಳಿದ್ರೆ, ಇದು ಹೆಸರೇ ಹೇಳುವ ಹಾಗೆ ಸರ್ಕಾರಕ್ಕೆ ಅಸಹಕಾರವನ್ನು ಕೊಡುವಂತ ಒಂದು ಚಳವಳಿಯಾಗಿದೆ. ಅಂದ್ರೆ ನಾನ್ ಕೋಆಪರೇಷನ್ ಮಾಡುವಂಥದ್ದು. ಯಾವ್ಯಾವ ರೀತಿಯಾಗಿ ಅಸಹಕಾರ ಕೊಡೋದು ಅಂತ ಕೇಳಿದ್ರೆ, ಮೊದಲು ಬಿರುದುಗಳ ತ್ಯಾಗ ಅಂದ್ರೆ ಬ್ರಿಟಿಷ್ ಗೌರ್ಮೆಂಟ್ ಕೊಟ್ಟಿರುವಂತಹ ಹೆಸರುಗಳನ್ನ, ಬಿರುದುಗಳನ್ನ, ಪ್ರಶಸ್ತಿಗಳನ್ನ ತ್ಯಾಗ ಮಾಡುವಂಥದ್ದು. ಸರ್ಕಾರಿ ನೌಕರಿ ತೊರೆಯುವಂಥದ್ದು, ಸರ್ಕಾರಿ ನೌಕರಿ ಬಿಡುವಂಥದ್ದು. ವಿದೇಶಿ ವಸ್ತುಗಳಿಗೆ ಬಹಿಷ್ಕಾರ ಹಾಕುವಂಥದ್ದು. ಬ್ರಿಟಿಷ್ ಕಂದಾಯವನ್ನು ವಿರೋಧಿಸುವಂಥದ್ದು, ಬ್ರಿಟಿಷ್ ಟ್ಯಾಕ್ಸ್ ಅಥವಾ ಬ್ರಿಟಿಷ್ ಕಂದಾಯ ವಿರೋಧಿಸುವಂಥದ್ದು. ಹಾಗೆಯೇ ಶಾಲಾ ಕಾಲೇಜು ಬಹಿಷ್ಕಾರ ಮಾಡುವಂಥದ್ದು, ಶಾಲಾ ಕಾಲೇಜು ಬಹಿಷ್ಕಾರ. ಇದು ಗಾಂಧಿಯನ್ ಒಂದು ಎಥಿಕ್ಸ್ ಆಧಾರದ ಮೇಲೆ ರೂಪಿತವಾದಂಥ ಚಳವಳಿಯಾಗಿದ್ದು, ಇದು ಶಾಂತಿಯುತ ಮೆರವಣಿಗೆಯನ್ನು ಮಾಡುವುದರ ಮೂಲಕ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಂಪ್ಲೀಟ್ ಆಗಿ ನಾನ್ ವೈಲೆನ್ಸ್ ಮತ್ತು ಸತ್ಯಾಗ್ರಹದ ಬೇಸಿಸ್ ಮೇಲೆ ರೂಪಿತವಾದಂಥ ಚಳವಳಿ ಅಸಹಕಾರ ಚಳವಳಿ 1920. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಖಿಲಾಫತ್ ಚಳವಳಿ ಪ್ರಾರಂಭವಾದ ವರ್ಷ ಯಾವುದು? ಹೆಚ್ಚು ಕಡಿಮೆ ಇದೇ ಕಾಲಘಟ್ಟದಲ್ಲಿ ನಡೆದಂಥ ಒಂದು ಚಳವಳಿ. ಖಿಲಾಫತ್ ಚಳವಳಿ 1919ರಲ್ಲಿ ನಡೆಯುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಖಿಲಾಫತ್ ಚಳವಳಿಯ ನಾಯಕರು, ಪ್ರಮುಖ ಮುಸ್ಲಿಂ ನಾಯಕರು ಯಾರು ಕೇಳಿದ್ರೆ, ಅವರಿಗೆ ಆಲಿ ಸಹೋದರರು ಅಂತ ಕರೀತಾರೆ. ಆಲಿ ಸಹೋದರರು ಖಿಲಾಫತ್ ಚಳವಳಿಯ ನಾಯಕತ್ವವನ್ನು ವಹಿಸಿದ್ರು. ಯಾರ್ಯಾರು ಕೇಳಿದ್ರೆ, ಶೌಕತ್ ಅಲಿ ಮತ್ತು ಮಹಮ್ಮದ್ ಅಲಿ. ಮಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ. ಬಹಳ ಪ್ರಮುಖವಾದ ಅಂಶ ಏನು ಕೇಳಿದ್ರೆ, ಖಿಲಾಫತ್ ಚಳವಳಿ ಯಾಕಾಯ್ತು ಅಂತೇಳಿ. ಸೊ ಉದ್ದೇಶ ಏನು ಕೇಳಿದ್ರೆ, ತುರ್ಕಿಯ ಖಲೀಫಾನ ಸ್ಥಾನವನ್ನು ರಕ್ಷಿಸುವುದು. ತುರ್ಕಿಯ ಖಲೀಫಾ ಏನಿದ್ನಲ್ಲ, ದೊರೆ, ಖಲೀಫನ ಸ್ಥಾನದ ರಕ್ಷಣೆಯನ್ನ ಗುರಿ ಇಟ್ಕೊಂಡು ಈ ಖಿಲಾಫತ್ ಚಳವಳಿಯನ್ನು ಪ್ರಾರಂಭಿಸಲಾಯಿತು. ಆಕ್ಚುಲಿ ಪ್ರಥಮ ಮಹಾಯುದ್ಧದ ನಂತರ 1924ರಲ್ಲಿ ತುರ್ಕಿಯ ಮುಸ್ತಫ್ ಕಮಾಲ್ನ ಅತಾತುರ್ಕ್ ಎನ್ನುವಂಥವನನ್ನ ಖಲೀಫಾ ವ್ಯವಸ್ಥೆಯನ್ನು ರದ್ದುಗೊಳಿಸಿದ ಕಾರಣದಿಂದಾಗಿ, ನೋಡಿ 1920ಯಲ್ಲಿ 14 ಅವಧಿಯಲ್ಲಿ ತುರ್ಕಿಯ ಮುಸ್ತಫಾ ಕಮಾಲ್ ಅತಾತುರ್ಕ್ ಇವನ ಖಲೀಫ್ ವ್ಯವಸ್ಥೆಯನ್ನು ಬ್ರಿಟಿಷರು ರದ್ದುಗೊಳಿಸಿದ ಕಾರಣಕ್ಕಾಗಿ ಭಾರತದಲ್ಲಿಯೂ ಕೂಡ ಅಲಿ ಸಹೋದರರು ಮಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಅನ್ನುವರು ಖಿಲಾಫತ್ ಚಳವಳಿಯನ್ನು ಬ್ರಿಟಿಷರ ವಿರುದ್ಧ ಹಮ್ಮಿಕೊಂಡ್ರು. ಸೊ ನೋಡಿ, ಇವರೊಂದು ವಿಶೇಷವಾಗಿ ಒಂದು ದಿನವನ್ನು ಘೋಷಣೆ ಮಾಡ್ತಾರೆ. ಏನು ಕೇಳಿದ್ರೆ, ಅಕ್ಟೋಬರ್ 17, 1919 ಖಿಲಾಫತ್ ದಿನ ಅಂತೇಳಿ ಘೋಷಣೆ ಮಾಡ್ತಾರೆ. ಇದು ಕೂಡ ಬಹಳ ಪ್ರಮುಖವಾದ ಅಂಶ. ಮಹಾತ್ಮ ಗಾಂಧೀಜಿ ಪ್ರಾರಂಭಿಸಿದ ಮೊದಲ ಜನಾಂದೋಲನ ಯಾವುದು? ಆವರೆಗೆ ಮಹಾತ್ಮ ಗಾಂಧೀಜಿಯವರು ಅನೇಕ ಸತ್ಯಾಗ್ರಹಗಳನ್ನು ಮಾಡಿದ್ರು, ಅನೇಕ ಒಂದು ಹೋರಾಟಗಳನ್ನು ಮಾಡಿದ್ರು. ಬಟ್ ಜನಗಳನ್ನ ಸೇರಿಸಿಕೊಂಡು ಮಾಡಿದಂತಹ ಮೊಟ್ಟ ಮೊದಲ ಚಳವಳಿ ಯಾವುದು ಕೇಳಿದ್ರೆ, ಅದು ಅಸಹಕಾರ ಚಳವಳಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅಸಹಕಾರ ಚಳವಳಿಯ ಬಗ್ಗೆ ಒಂದು ವಿವರಣಾತ್ಮಕವಾಗಿ ಹೇಳೋದಾದ್ರೆ, ಅಸಹಕಾರ ಚಳವಳಿ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ
ಅಸಹಕಾರ ಚಳವಳಿಯ ಕುರಿತಾಗಿ ಒಂದು ಮೂಮೆಂಟ್, ಒಂದು ರೆಸೊಲ್ಯೂಷನ್ ಪಾಸ್ ಆಗುತ್ತೆ. ಯಾವಾಗ ನಡೆಯುತ್ತೆ ಇದು ಕೇಳಿದ್ರೆ 4 ಸೆಪ್ಟೆಂಬರ್ 1920ರಲ್ಲಿ ಆದಂತಹ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಸಹಕಾರ ಚಳವಳಿಯ ಕುರಿತಾಗಿ ಒಂದು ರೆಸೊಲ್ಯೂಷನ್ ಪಾಸ್ ಆಗುತ್ತೆ. ಸೊ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನ 1920ರ ಅಧ್ಯಕ್ಷತೆ ವಹಿಸಿದವರು ಯಾರು ಕೇಳಿದ್ರೆ, ಮೋಸ್ಟ್ ಇಂಪಾರ್ಟೆಂಟ್ ಅಂಶ ನೆನ್ಪಿಟ್ಕೊಳ್ಳಿ, ಲಾಲಾ ಲಜಪತ್ ರಾಯ್. ಲಾಲಾ ಲಜಪತ್ ರಾಯ್ ಈ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣವಾದ ಆಕ್ಟ್ ಯಾವುದು? ಬ್ರಿಟಿಷ್ ಸರ್ಕಾರ ತಂದಂತ ಯಾವ ಒಂದು ಆಕ್ಟ್, ಯಾವ ಒಂದು ವಿಧಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣ ಆಯಿತು ಅಂತ? ಸರಿಯಾದ ಉತ್ತರ ರೌಲತ್ ಆಕ್ಟ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬ್ರಿಟಿಷ್ ಗವರ್ಮೆಂಟ್ ಇದೆಯಲ್ಲ, ಇದು 1919ರಲ್ಲಿ ರೌಲತ್ ಕಾಯ್ದೆಯನ್ನು ಜಾರಿಗೆ ತಂತು. ರೌಲತ್ ಕಾಯ್ದೆ ಇತ್ತಲ್ಲ, ಇದು ಅಕ್ಷರಶಃ ಒಂದು ಅಮಾನವೀಯ ಕಾಯ್ದೆಯಾಗಿತ್ತು. ಬ್ರಿಟಿಷ್ ಸರ್ಕಾರದ ದಮನ ನೀತಿಯನ್ನ ಪುಷ್ಟಿ ನೀಡುವಂತ ಒಂದು ಕಾಯ್ದೆಯಾಗಿತ್ತು. ಮತ್ತೆ ಭಾರತೀಯರನ್ನ ತುಂಬಾ ನಿಕೃಷ್ಟವಾಗಿ ನೋಡ್ಕೊಳ್ಳಲಾಗ್ತಾ ಇತ್ತು. ಏನೇನು ಕೇಳಿದ್ರೆ, ಮೊದಲದಾಗಿ ನ್ಯಾಯಾಂಗದ ವಿವರಣೆ ಇಲ್ಲದೆ ಬಂಧಿಸುವಂಥದ್ದು, ಅಂದರೆ ಯಾರನ್ನು ಬೇಕಾದ್ರೂ ಬಂಧಿಸ್ಬೋದು, ವಿತೌಟ್ ನೋಟಿಸ್ ಬಂಧಿಸುವಂಥದ್ದು. ಅವರಿಗೆ ಕೋರ್ಟಿಗೆ ಅಪೀಲ್ ಮಾಡುವ ಹಕ್ಕನ್ನು ಕಸಿದುಕೊಳ್ತು. ಕೋರ್ಟ್ಗೆ ಈ ಬಂಧನ ವಿರುದ್ಧ ಅಪೀಲು ಸಲ್ಲಿಸುವ ಹಕ್ಕು ನಿಷೇಧ ಮಾಡ್ತು ಈ ಕಾಯ್ದೆ. ಹಾಗೇನೆ ಪತ್ರಿಕೆಗಳ ಸ್ವಾತಂತ್ರ್ಯವನ್ನ ತೆಗೀತು, ಪತ್ರಿಕಾ ನಿಯಂತ್ರಣ ಮಾಡ್ತು. ಸೊ ಈ ಎಲ್ಲ ಒಂದು ದುಷ್ಟ ಕಾಯ್ದೆಯ ವಿರುದ್ಧವಾಗಿ 1919ರಲ್ಲಿ ಜಲಿಯನ್ ವಾಲಾಬಾಗಲ್ಲಿ ಒಂದು ಪ್ರತಿಭಟನೆ ಆಗುತ್ತೆ. ಸೊ ಈ ಪ್ರತಿಭಟನೆಯನ್ನ ಹತ್ತಿಕ್ಕುವ ಉದ್ದೇಶದಿಂದ ಜನರಲ್ ಡಯಾರ್ ಅನ್ನುವಂಥವನು ಈ ಜಲಿಯನ್ ವಾಲಾಬಾಗ್ನಲ್ಲಿ ಹತ್ಯಾಕಾಂಡವನ್ನ ಮಾಡ್ತಾನೆ. ಭಾರತದಲ್ಲಿ ಈ ಕೆಳಗಿನ ಯಾವ ಚಳವಳಿಯ ನೇತೃತ್ವವನ್ನು ಅಲಿ ಸಹೋದರರು ವಹಿಸಿದ್ರು? ಈಗ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಖಿಲಾಫತ್ ಚಳವಳಿಯ ನಾಯಕತ್ವವನ್ನು ವಹಿಸಿದವರು ಅಲಿ ಸಹೋದರರಾದ ಶೌಕತ್ ಅಲಿ ಮತ್ತು ಮಹಮ್ಮದ್ ಅಲಿ. ಯಾವಾಗ ನಡೀತಿದ್ದು ಕೇಳಿದ್ರೆ 1919ನಲ್ಲಿ. ಸೊ 1919ನ ಒಂದು ದಿನ, ಬಹಳ ಪ್ರಮುಖವಾದ ದಿನ, ಆಗ್ಲೇ ಹೇಳಿದೆ, ಅಕ್ಟೋಬರ್ 17 ಖಿಲಾಫತ್ ದಿನ ಅಂತೇಳಿ ಆಚರಣೆ ಮಾಡಿದ್ರು. ಖಿಲಾಫತ್ ಡೇ ಅಥವಾ ಖಿಲಾಫತ್ ದಿನವನ್ನಾಗಿ ಆಚರಣೆ ಮಾಡಿದ್ರು. ಮಹಾತ್ಮ ಗಾಂಧೀಜಿಯವರು ಅಸಹಕಾರ ಚಳವಳಿ ನಿಲ್ಲಿಸಲು ಕಾರಣವಾದ ಘಟನೆ ಏನು? ಸರಿಯಾದ ಉತ್ತರ ಚೌರಿ ಚೌರ ಘಟನೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನಾವು ಮೊದಲೇ ಹೇಳಿದಾಗೆ ಅಸಹಕಾರ ಚಳವಳಿ ಗಾಂಧಿಯನ್ ಎಥಿಕ್ಸ್ ಮೇಲೆ ರೂಪಿತವಾದಂಥ ಒಂದು ಚಳವಳಿಯಾಗಿತ್ತು. ಸಂಪೂರ್ಣವಾಗಿ ಸತ್ಯಾಗ್ರಹ ಮತ್ತು ಶಾಂತಿಯುತ ಮೆರವಣಿಗೆ ಇದೊಂದು ಪ್ರಮುಖ ಅಂಶವಾಗಿತ್ತು. ಆದರೆ ಚೌರಿ ಚೌರದಲ್ಲಿ ಒಂದು ಘಟನೆ ಆಗುತ್ತೆ. ಈ ಚೌರಿ ಚೌರದಲ್ಲಿ ಏನು ಘಟನೆ ಆಗುತ್ತೆ ಹೇಳಿದ್ರೆ, ಫೆಬ್ರವರಿ 4, 1922ರಲ್ಲಿ ಈ ಪ್ರತಿಭಟನಾ ನಿರತರ ಒಂದು ಉದ್ರಿಕ್ತ ಗುಂಪು ಏನ್ ಮಾಡುತ್ತೆ ಕೇಳಿದ್ರೆ, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚುತ್ತೆ ಉತ್ತರ ಪ್ರದೇಶದ ಚೌರಿ ಚೌರದಲ್ಲಿ. ಉತ್ತರ ಪ್ರದೇಶದ ಚೌರಿ ಚೌರದಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚುತ್ತೆ. ಮತ್ತು ಈ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ ನಂತರ ಈ ಬೆಂಕಿಗೆ ಪೊಲೀಸರು ಆಹುತಿ ಆಗ್ತಾರೆ. ಎಷ್ಟು ಜನ ಕೇಳಿದ್ರೆ 22 ಪೊಲೀಸರ ಸಾವಾಗುತ್ತೆ. 22 ಪೊಲೀಸ್ ಸಾವಾಗುತ್ತೆ. ಸೊ ಇದರಿಂದ ಬೇಸತ್ತಂತಹ ಮಹಾತ್ಮ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನ ತತ್ಕ್ಷಣಕ್ಕೆ ಜಾರಿಗೆ ಬರುವಂತೆ ನಿಲ್ಲಿಸ್ತಾರೆ. ಈ ಕೆಳಗಿನ ಯಾರು ಭಾರತದ ಖಿಲಾಫತ್ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ರು? ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಖಿಲಾಫತ್ ಸಮ್ಮೇಳನ ಇದು. ಇಲ್ಲಿ ಲೀಡರ್ಸ್ ಆಗ್ಲೇ ಹೇಳಿದ ಹಾಗೆ ಶೌಕತ್ ಅಲಿ ಮತ್ತು ಮೊಹಮ್ಮದ್ ಅಲಿ. ಇಲ್ಲಿ ಪ್ರಮುಖವಾಗಿ ಲೀಡರ್ಗಳು ಅಲಿ ಸಹೋದರರು, ಮೌಲಾನಾ ಅಬುಲ್ ಕಲಾಂ ಆಜಾದ್, ಹಕೀಂ ಅಜ್ಮಲ್ ಖಾನ್, ಹಜರತ್ ಮೊಹಾನಿ ಮತ್ತು ಗಾಂಧೀಜಿ. ಅಸಹಕಾರ ಚಳವಳಿ ಸಂದರ್ಭದಲ್ಲಿ ಭಾರತದ ವೈಸ್ರಾಯ್ ಆಗಿದ್ದವರು ಯಾರು? ಸರಿಯಾದ ಉತ್ತರ ಲಾರ್ಡ್ ಚಾನ್ಸ್ಫೋರ್ಡ್. ಕಾಲದಲ್ಲಿ ಭಾರತದಲ್ಲಿ ಪ್ರಮುಖ ಘಟನೆಗಳು ನಡೀತವೆ. 1919ರ ಮಾಂಟಿಗೋ ಚಲ್ಮ್ಸ್ಫೋರ್ಡ್ ಸುಧಾರಣೆ ಇವನ ಕಾಲಘಟ್ಟದಲ್ಲಿ ಆಗುತ್ತೆ. ಹಾಗೇನೆ ಪ್ರಾಂತ್ಯಗಳ ಒಂದು ಡಯಾರ್ಕಿ ಸಿಸ್ಟಮ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಪ್ರಾಂತ್ಯಗಳ ಡಯಾರ್ಕಿ ಸಿಸ್ಟಮ್ ಯಾರ ಕಾಲದಲ್ಲಿ ಆಗಿರುವಂಥದ್ದು ಕೇಳಿದ್ರೆ ಗೊತ್ತಿರಲಿ, ಲಾರ್ಡ್ ಚಾನ್ಸ್ಫೋರ್ಡ್.
ಇವನ ಕಾಲಾವಧಿ ಭಾರತದಲ್ಲಿ ವೈಸ್ರಾಯ್ 1916ರಿಂದ 1921ರವರೆಗೆ ಈತ ಭಾರತದಲ್ಲಿ ವೈಸ್ರಾಯ್ ಆಗಿ ಕಾರ್ಯನಿರ್ವಹಿಸ್ತಾನೆ. ಮೋಪ್ಲಾ ದಂಗೆಯು ಯಾವ ವರ್ಷದಲ್ಲಿ ಭಾರತದಲ್ಲಿ ಕಂಡುಬಂತು? ಸರಿ ಉತ್ತರ 1921-22ರ ಅವಧಿಯಲ್ಲಿ ಮೋಪ್ಲಾ ದಂಗೆ ಕಂಡುಬಂತು. ಮೋಪ್ಲಾ ದಂಗೆ ವಿಶೇಷವಾಗಿ ಏನು ಕೇಳಿದ್ರೆ ಇದು ಮಲಬಾರ್ನಲ್ಲಿ ನಡೆದಂಥ ಒಂದು ದಂಗೆಯಾಗಿದೆ, ಕೇರಳದ ಮಲಬಾರ್ನಲ್ಲಿ. ಏನಿದು ಮೋಪ್ಲಾ ದಂಗೆ ಅಂತ ನೋಡ್ತಾ ಹೋದರೆ, ಮೋಪ್ಲಾ ದಂಗೆ ಇದು ಮುಸ್ಲಿಂ ಮೋಪ್ಲಾಗಳು ಮಾಡಿದಂಥ ಒಂದು ದಂಗೆ. ಮುಸ್ಲಿಂ ಮೋಪ್ಲಾಗಳು ಮಾಡಿದಂಥ ಒಂದು ಪ್ರಮುಖವಾದ ದಂಗೆಯಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಏನು ಕೇಳಿದ್ರೆ ಭೂ ಮಾಲೀಕರ ವಿರುದ್ಧ ನಡೆದಂಥ ಹೋರಾಟ ಇದು. ಭೂ ಮಾಲೀಕರ ಕಿರುಕುಳದ ವಿರುದ್ಧ ನಡೆದ ಹೋರಾಟ. ಆದರೆ ಇಲ್ಲಿ ಭೂಮಾಲೀಕರು ಏನು ಮಾಡ್ತಾರೆ ಅಂದರೆ, ಬ್ರಿಟಿಷರ ಸಹಕಾರವನ್ನು ಪಡ್ಕೊಂಡು ಬ್ರಿಟಿಷ್ ಸೈನ್ಯವನ್ನು ತಂದು ಸಾವಿರಾರು ಜನರನ್ನು ಸಾಯಿಸ್ತಾರೆ. ಸೈನ್ಯ ಸಾವಿರಾರು ಮೋಪ್ಲಾಗಳನ್ನು ಸಾಯಿಸ್ತಾರೆ ಇಲ್ಲಿ. ಸೊ ಇದು ಭಾರತದಲ್ಲಿ 1921-22ರಲ್ಲಿ ಕೇರಳದ ಮಲಬಾರ್ನಲ್ಲಿ ಮುಸ್ಲಿಂ ಮೋಪ್ಲಾಗಳು ಭೂಮಾಲೀಕರ ವಿರುದ್ಧ ನಡೆಸಿದಂಥ ಒಂದು ದಂಗೆಯಾಗಿದೆ. ಅಸಹಕಾರ ಚಳವಳಿಗೆ ಸಂಬಂಧಿಸಿದಂಥ ವಿಚಾರ ಕಾಂಗ್ರೆಸ್ನ ಯಾವ ಅಧಿವೇಶನದಲ್ಲಿ ಪಾಸಾಯಿತು? ಸರಿಯಾದ ಉತ್ತರ ಅಂದರೆ ಪಾಸಾಗಿರುವಂತಹ ಒಂದು ಅಧಿವೇಶನ ನಾವು ಆಗಲೇ ಹೇಳಿದ್ದೀವಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ಅಧಿವೇಶನ ಇದೆ, ಯಾವುದು ಕೇಳಿದ್ರೆ ನಾಗಪುರ ಅಧಿವೇಶನ. ನಾಗಪುರ ಮಹಾರಾಷ್ಟ್ರ ರಾಜ್ಯದಲ್ಲಿ ಇರುವಂಥದ್ದು. ಮಹಾರಾಷ್ಟ್ರದಲ್ಲಿ ಇರುವಂತಹ ನಾಗಪುರ ಅಧಿವೇಶನ ಕೂಡ ಇದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇಲ್ಲಿ ಕೂಡ ಅನೇಕ ವಿಚಾರಗಳು ಪಾಸಾಗ್ತವೆ. ಇದರ ಅಧ್ಯಕ್ಷತೆಯನ್ನು ಸಿ ವಿಜಯ ರಾಘವಾಚಾರ್ಯ ವಹಿಸಿರ್ತಾರೆ. ಸೊ ನೋಡಿ, ಅಸಹಕಾರ ಚಳವಳಿಗೆ ನೇರವಾಗಿ ಸಂಬಂಧಪಟ್ಟಂತ ಎರಡು ಕಾಂಗ್ರೆಸ್ ಅಧಿವೇಶನಗಳು, ಒಂದು ನಾಗಪುರ ಕಾಂಗ್ರೆಸ್ ಅಧಿವೇಶನ, ಇನ್ನೊಂದು ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನ. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ: 1920ರ ನಾಗಪುರ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಸಹಕಾರ ಚಳವಳಿಯ ರೆಸಲ್ಯೂಷನ್ ಪಾಸ್ ಮಾಡಿದವರು ಯಾರು? ಸರಿಯಾದ ಉತ್ತರ ಚಿತ್ತರಂಜನ್ ದಾಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಿ ಆರ್ ದಾಸ್ ಅವರ ಒಂದು 1870ರಲ್ಲಿ ಜನಿಸಿ 1925ರವರೆಗೆ ಭಾರತದಲ್ಲಿ ಸ್ವತಂತ್ರ ಹೋರಾಟವನ್ನು ಮಾಡ್ತಾರೆ. ಇವರ ಜೀವಿತಾವಧಿ ಇದು. ಇವರಿಗೆ ಒಂದು ಬಿರುದಿತ್ತು, ಬಿರುದಿನ ಹೆಸರು ದೇಶಬಂಧು. ಇವರು ಸ್ವಾತಂತ್ರ್ಯ ಚಳವಳಿಯ ಕಾಲದಲ್ಲಿ ಒಂದು ಪ್ರಮುಖವಾದ ಒಂದು ಪಾರ್ಟಿಯನ್ನು ಕಟ್ತಾರೆ, ಅದರ ಹೆಸರು ಸ್ವರಾಜ್ ಪಾರ್ಟಿ. ಸೊ ಸಿ ಆರ್ ದಾಸ್ ಅವರು ಮೋತಿಲಾಲ್ ನೆಹರು ಅವರನ್ನ ಇವರ ಜೊತೆ ಸೇರಿಕೊಂಡು 1923ರಲ್ಲಿ ಇವರು ಸ್ವರಾಜ್ ಪಾರ್ಟಿಯನ್ನು ಕಟ್ತಾರೆ. ಸ್ನೇಹಿತರೆ, ಇದಿಷ್ಟು ಭಾರತದ ಸ್ವಾತಂತ್ರ್ಯ ಚಳವಳಿಯ ಪ್ರಮುಖ ಒಂದು ಕಾಲಘಟ್ಟವಾದಂತಹ ಅಸಹಕಾರ ಚಳವಳಿಯ ಕುರಿತಾದ ಪ್ರಮುಖ ಪ್ರಶ್ನೆಗಳು. ನಮ್ಮ ಹಿಂದಿನ ವಿಡಿಯೋಗಳ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳನ್ನ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ. ಜೈ ಹಿಂದ್.